ಹಾಯ್ ಫ್ರೆಂಡ್ಸ್, ಲೋಬೋ ಫ್ಯಾಮಿಲಿ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಈ ಹಿಂದೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ ಸಾಬುದಾನ ಉಪ್ಮಾ ಮಾಡೋದು ಹೇಗೆ ಅಂತ. ಖಾರದ ಜೊತೆಗೆ ಸ್ವೀಟ್ ತಿನ್ನಬೇಕು ಅನಿಸೋದು ತುಂಬಾ ಸಹಜ. ಹಾಗಾಗಿ ನಾನಿವತ್ತು ಇಲ್ಲಿ ಸಾಬುದಾನ ಖೀರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಈ ಸಾಬುದಾನ ಮೇಲಿರೋ ಗಂಜಿ ಎಲ್ಲ ಹೋಗೋ ಥರ ಚೆನ್ನಾಗಿ ತೊಳ್ಕೊಂಡು ಒಂದು ರಾತ್ರಿ ನೆನೆ ಇಟ್ಕೋಬೇಕು. ಇಲ್ಲಾಂದರೆ 3 ರಿಂದ 4 ಗಂಟೆವರೆಗೂ ಇದನ್ನ ನೆನೆಸ್ಬೇಕು. ನಂತರ ನಾನಿವಾಗ ಒಂದು ಬಟ್ಲಲ್ಲಿ ಅರ್ಧ ಲೀಟ್ರಷ್ಟು ಹಾಲು ತೊಗೋತಾ ಇದ್ದೀನಿ. ಈ ಹಾಲು ನಾನು ಎಷ್ಟು ತೊಗೊಂಡಿರ್ತೀನಿ ನೋಡಿ, ಅದೇ ಈಕ್ವಲ್ ಅಮೌಂಟ್ ಅಷ್ಟು ನಾನು ಇದಕ್ಕೆ ನೀರು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಲು ಪಾಯಸ ಸ್ವಲ್ಪ ತೆಳ್ಳಗಿರಲಿ ಅಂತ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಪಾಯಸ ತುಂಬ ನೀರಾಗುತ್ತೆ ಅಂತ ಅಂದ್ಕೋಬೇಡಿ. ಇದು ಹಾಲು ಕುದೀತಾ ಪಾಯಸ ಗಟ್ಟಿ ಬರುತ್ತೆ. ಸೊ ಹಾಗಾಗಿ ಈಕ್ವಲ್ ಅಮೌಂಟಲ್ಲಿ ಹಾಲು ಮತ್ತು ನೀರು ಬೆರೆಸ್ಕೊಳ್ಳಿ. ಮತ್ತು ಸ್ವಲ್ಪ ಹಾಲು ಬಿಸಿಯಾಗಿದ ತಕ್ಷಣ ಇದರಲ್ಲಿ ನಾವು ನೆನೆಸ್ಕೊಂಡಿರುವಂಥ ಸಾಬುದಾನ ಸೇರಿಸ್ಕೊತಾ ಇದ್ದೀವಿ. ಸಾಬುದಾನ ಸೇರಿಸಿದ ನಂತರ ಇದನ್ನ ಹಾಗೆ ಲೈಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ತಳ ಅಂಟೆ ಇರೋದಕ್ಕೋಸ್ಕರ. ನೀವು ಇವಾಗ ನೋಡ್ಬೋದು ಅದು ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗಿದೆ. ಈ ಟೈಮ್ನಲ್ಲಿ ನಾನು ಇದಕ್ಕೆ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ಇಲ್ಲ ಅಂದರೂ ನೀವು ಸಕ್ಕರೆ ಕೂಡ ಹಾಕ್ಕೋಬೋದು ಇದಕ್ಕೆ. ಬೆಲ್ಲನ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಕೈ ಅಲ್ಲಾಡಿಸ್ತಾ ಇರಿ, ಸೊ ದಟ್ ಬೆಲ್ಲ ಕರಗಬೇಕು ಹಾಲಲ್ಲಿ ಚೆನ್ನಾಗಿ. ಅಲ್ಲಿವರೆಗೂ ಹೀಗೆ ಮಿಕ್ಸ್ ಮಾಡ್ತಾ ಇರಿ. ನಂತರ ಅದು ಕುದಿ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಚೆನ್ನಾಗಿ ಕುದಿ ಬರಬೇಕು ಅದು. ನೋಡಿ, ಈಗ ಕುದಿ ಬಂದಿದೆ. ಈ ಟೈಮ್ನಲ್ಲಿ ನಾನು ಇದಕ್ಕೆ ಪುಡಿ ಮಾಡ್ಕೊಂಡಿರೋವಂಥ ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಏಲಕ್ಕಿ ಪುಡಿ 1 ಸ್ಪೂನ್ನಷ್ಟು. ಅದು ಹಾಕಿದ ಒಂದು 2-3 ನಿಮಿಷ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಈ ಪಾಯಸನ ನಾವು ಸೈಡಿಗೆ ಇಟ್ಕೊಂಡು ಇದಕ್ಕೆ ನಾವು ದ್ರಾಕ್ಷಿ, ಗೋಡಂಬಿ ಎಲ್ಲ ಸೇರಿಸ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಾನು ಇದನ್ನ ಇವಾಗ ಸೈಡಿಗೆ ಇಟ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ಕಡಾಯಿಯಲ್ಲಿ 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡು ಅದು ಚೆನ್ನಾಗಿ ಬಿಸಿಯಾಗಿದ್ದ ನಂತರ ಇದರಲ್ಲಿ ನಾನು ಒಂದು 10 ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ. ಗೋಡಂಬಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದ ತಕ್ಷಣ ಇದರಲ್ಲಿ ನಾನು ದ್ರಾಕ್ಷಿ ಕೂಡ ಹಾಕೋತಾ ಇದ್ದೀನಿ. ನೋಡಿ, ಇದು ಒಂದು 10 ರಿಂದ 15, ನೀವು ಇನ್ನೂ ಜಾಸ್ತಿನೂ ಹಾಕೋಬೋದು, ಅದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ 10 ರಿಂದ 15 ಇಲ್ಲ 1 ಕಪ್ಪಷ್ಟು ದ್ರಾಕ್ಷಿ, ಅದರ ಜೊತೆಗೆ 5 ರಿಂದ 6 ಬಾದಾಮಿ ಚೆನ್ನಾಗಿ ಪೀಸ್ ಮಾಡ್ಕೊಂಡಿರುವಂಥದ್ದು, ಅದನ್ನು ಸೇರಿಕೊಂಡು ಎಲ್ಲನೂ ರೋಸ್ಟ್ ಮಾಡಿಕೊಂಡು ನಾನಿವಾಗ ಗೋಲ್ಡನ್ ಬ್ರೌನ್ ಆಗೋವರೆಗೂ ವೆಯ್ಟ್ ಮಾಡಿ ಇದನ್ನು ಪಾಯಸದಲ್ಲಿ ಹಾಕೋತಾ ಇದ್ದೀನಿ. ಸೊ ಇದನ್ನು ಹಾಕಿದ ತಕ್ಷಣ ಈ ಪಾಯಸ ಸವಿಯಲು ಸಿದ್ಧವಾಗಿದೆ. ಈ ರೆಸಿಪಿನ ಟ್ರೈ ಮಾಡಿ. ನಿಮಗೆಲ್ಲರಿಗೂ ಇಷ್ಟ ಆದರೆ ಡೆಫಿನೆಟಾಗಿ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಎಲ್ಲರ ಜೊತೆಲೂ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನು ಮುಂದಿನ ವೀಡಿಯೋದಲ್ಲಿ ಮತ್ತೆ ನಿಮಗೆ ಹೊಸ ರೆಸಿಪಿ ಜೊತೆಗೆ ಸಿಗ್ತೀನಿ. ನಿಮ್ಮ ಪ್ರೀತಿ, ಸಪೋರ್ಟ್, ಆಶೀರ್ವಾದ ಎಲ್ಲ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.